ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. ಯಾಕೆ ಅಂತ ಅಂದ್ರೆ ಕಾಂಗ್ರೆಸ್ನ ಮರಿತಿಪ್ಪೇಗೌಡಗೆ ಹೀನಾಯ ಸೋಲಾಗಿದೆ. ವಿಧಾನ ಪರಿಷತ್ನ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತಗಳ ಎಣಿಕೆ ನಡೀತಾ ಇದೆ. ಮೊದಲ ಪ್ರಾಶಸ್ತ್ಯ ಮತಗಳಲ್ಲೇ ಗೆಲುವಿನತ್ತ ವಿವೇಕಾನಂದ ಅವರು ಹೆಜ್ಜೆ ಹಾಕಿದ್ದಾರೆ. ಆಲ್ಮೋಸ್ಟ್ ಗೆದ್ದಂಗೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂತಾನೆ, ಮೊದಲ ಪ್ರಾಶಸ್ತ್ಯದ ಮತಗಳಲ್ಲೇ ವಿವೇಕಾನಂದ ಅವರು ಗೆದ್ದು ಬಿಟ್ಟಿದ್ದಾರೆ. ಈ ವಿಚಾರ ಯಾಕೀಗ ಹೈಪ್ ಪಡ್ಕೊಳ್ತಾ ಇದೆ ಅಂತ ಅಂದ್ರೆ, ಹೌದು, ಸಿಎಂ ತವರು. ಇದು ವಿಧಾನ ಪರಿಷತ್ನ ದಕ್ಷಿಣ ಶಿಕ್ಷಕರ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ನಾವು ಹೇಳ್ತಾ ಇರುವಂತದ್ದು. ಆಮೇಲೆ ಇದು ಈಗ ತಾನೇ ಹೇಳಿದಾಗೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆ. ಈ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ ಯದುವೀರ್ ಅವ್ರ ವಿರುದ್ಧ. ಈಗ ಈ ದಕ್ಷಿಣ ಶಿಕ್ಷಕರ ಕ್ಷೇತ್ರ, ಇದು ಮೈಸೂರನ್ನು ಒಳಗೊಂಡಿರುವಂತದ್ದು ಕ್ಷೇತ್ರ, ಅಲ್ಲೂ ಕೂಡ ಈಗ ಕಾಂಗ್ರೆಸ್ನ ಅಭ್ಯರ್ಥಿಗೆ ಸೋಲಾಗಿದೆ. ಆಮೇಲೆ ವಿವೇಕಾನಂದ ಅವರಿಗೆ ಟಿಕೆಟ್ ಕೊಡುವಂತ ಸಂದರ್ಭದಲ್ಲೇ ಬಹಳ ಗೊಂದಲ ಉಂಟಾಗಿತ್ತು. ವಿವೇಕಾನಂದ ಅವರಿಗೆ ಟಿಕೆಟ್ ಕೊಟ್ಟಂತ ಕಾರಣಕ್ಕಾಗಿ ಇನ್ನೊಂದಷ್ಟು ಮಂದಿ ಬಹಳ ಸಿಟ್ಟೆದ್ದು ಮೈತ್ರಿ ಅಭ್ಯರ್ಥಿ ವಿರುದ್ಧವಾಗಿ ಅವರು ನಾಮಿನೇಷನ್ ಫೈಲ್ ಮಾಡಿದ್ದು, ಇದೆಲ್ಲವೂ ಕೂಡ ವಿವೇಕಾನಂದ ಅವರಿಗೆ ಸಮಸ್ಯೆ ತಂದಿಡಬಹುದು, ಮರಿತಿಪ್ಪೇಗೌಡರು ಬಹಳ ಸುಲಭವಾಗಿ ಗೆಲ್ಬಹುದು ಅನ್ನುವಂಥದ್ದು ವಿಚಾರ ಇತ್ತು. ಬಟ್ ನೋಡಿ, ಆದ್ರೂ ಕೂಡ ಸಾಧ್ಯ ಆಗಿಲ್ಲ. ಇದು ಕಾಂಗ್ರೆಸ್ಗೆ 2 ದಿನಗಳಲ್ಲೇ, ಅದರಲ್ಲೂ ಮುಖ್ಯಮಂತ್ರಿಗಳಿಗೆ 2 ದಿನಗಳಲ್ಲೇ ಆಗಿರುವಂತ 2ನೇ ಮುಖಭಂಗ ಇದು. ರಾಮ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ರಾಮ್, ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಿದೆ? ಯಾಕಂದ್ರೆ ವಿವೇಕಾನಂದ ಅವರಂತ ಹೆಸರು ಸೂಚಿಸಿದಾಗ ಬಹಳ ಗೊಂದಲ ಇತ್ತು. ಬಹಳ ಮಂದಿ ಅವ್ರ ವಿರುದ್ಧವಾಗಿ ಬಂಡಾಯ ಎದ್ದು ಕಂಟೆಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡೋದು, ಈ ತರದೆಲ್ಲ ಬಹಳ ಗೊಂದಲ ಆಗಿತ್ತು. ಅದೆಲ್ಲ ಮೀರಿಯೂ ಕೂಡ ಅವ್ರು ಗೆದ್ದಿದ್ದಾರೆ ಅನ್ನೋದಕ್ಕಿಂತ ಮರಿತಿಪ್ಪೇಗೌಡರು ಸೋತಿದ್ದಾರೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಹಾಗಾದ್ರೆ ಏನ್ ವರ್ಕೌಟ್ ಆಗ್ತಾ ಇಲ್ವಾ ಮೈಸೂರು ಭಾಗದಲ್ಲಿ? ಇವ್ರು ಹುಡ್ತಾ ಇರುವಂತ ತಂತ್ರ, ರಣತಂತ್ರ ಇದ್ಯಾವುದು ಕೂಡ ರಾಮ್? ಮಲ್ತೇಶ್, ಖಂಡಿತವಾಗಿಯೂ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಇದೊಂದು ರೀತಿಯಂತ ಡಬಲ್ ಶಾಕ್ ಅಂತ ಹೇಳ್ಬೋದು. ಅದರ ರೀತಿಯಾಗಿ ಸಿದ್ದರಾಮಯ್ಯ ಅವ್ರಿಗೂ ಸಹ ಇದೊಂದು ರೀತಿಯಾದಂತ ಶಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಯದುವೀರ್ ಕೃಷ್ಣದತ್ತ ಚಾಮರಾಜೊಡೆಯ ಅವರು ಗೆಲುವಿನ ನಗೆ ಬೀರಿದ್ರು. ಇದೀಗ 2 ದಿನಗಳ ಅಂತರದಲ್ಲೇ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಪರಿಷತ್ ಚುನಾವಣೆಯ ಫಲಿತಾಂಶ ಈಗ ಹೊರ ಬರ್ತಾ ಇದೆ. ಇದರಲ್ಲಿ ವಿವೇಕಾನಂದ ಅಂದ್ರೆ ಮೈತ್ರಿ ಅಭ್ಯರ್ಥಿ ಜಯಬೇರಿಯನ್ನ ಬಾರಿಸುವುದು ಬಹುತೇಕ ಖಚಿತ ಆಗಿದೆ. ಅದರಲ್ಲೂ ಸಹ ಮೊದಲ ಪ್ರಾಶಸ್ತ್ಯ ಮತದಲ್ಲಿ, ಯಾಕಂದ್ರೆ ಪರಿಷತ್ ಚುನಾವಣೆ ಅಂತ ಹೇಳಿದ್ರೆ ಪ್ರಾಶಸ್ತ್ಯದ ಮತದಾನ ಆಗಿರುತ್ತೆ. ಮೊದಲನೇ ಪ್ರಾಶಸ್ತ್ಯದ ಮತ, 2ನೇ ಪ್ರಾಶಸ್ತ್ಯದ ಮತ. ಸಾಮಾನ್ಯವಾಗಿ ಇದರ ಒಂದು ಚುನಾವಣೆಯ ಮತ ಎಣಿಕೆ ಆಗ್ತದೆ, ಸಾಕಷ್ಟು ಒಂದು ಹರಸಾಹಸದ ಕೆಲಸ ಆಗಿರ್ತದೆ. ಆದ್ರೆ ಈ ಬಾರಿ ಇದೇ ಮೊದಲ ಬಾರಿಗೆ ಮೊದಲ ಪ್ರಾಶಸ್ತ್ಯದಲ್ಲೇ ಮೈತ್ರಿ ಅಭ್ಯರ್ಥಿ ಗೆಲುವಿನ ನಗೆ ಬೀರ್ತಾ ಇದ್ದಾರೆ. ವಿಶೇಷ ಅಂತ ಹೇಳಿದ್ರೆ, ಈ ಹಿಂದೆ ಇಲ್ಲಿ ಹಾಲಿ ಪರಿಷತ್ ಸದಸ್ಯರಾಗಿದ್ದಂತಹ ಮರಿತಿಪ್ಪೇಗೌಡರು ಜೆಡಿಎಸ್ ನಿಂದ ಆಯ್ಕೆಯಾಗಿದ್ರು. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರು ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಅನ್ನ ಸೇರ್ಕೊಂಡಿದ್ರು. ಆಡಳಿತ ಪಕ್ಷ ಇದೆ, ಇದೇ ಮೊದಲ ಬಾರಿಗೆ ಆಡಳಿತ ಪಕ್ಷದಲ್ಲಿ ಒಂದು ಆಯ್ಕೆ ಆಗುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಖಂಡಿತವಾಗಿಯೂ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಇದು ಭಾರಿ ಮುಖಭಂಗ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಾಲಿ ಪರಿಷತ್ ಸದಸ್ಯರನ್ನ ಜೆಡಿಎಸ್ ನಿಂದ ಕರ್ಕೊಂಡು ಕಾಂಗ್ರೆಸ್ ನಲ್ಲಿ ನಿಲ್ಲಿಸಿದ್ರು ಸಹ ಗೆಲ್ಲಿಸುವುದಕ್ಕೆ ಸಾಧ್ಯವಾಗಿಲ್ಲ. ಈಗಾಗಲೇ ಒಟ್ಟು 20,000 ಮತದಾರರು ಮತದಾನವನ್ನ ನಮ್ಮ ಶಿಕ್ಷಕರು ಮಾಡಿದ್ರು. ಅದರಲ್ಲಿ 18,000 ಮತದಾರರು ಮತದಾನವನ್ನು ಮಾಡಿದ್ರು. ಆ ಒಂದು ಇದರಲ್ಲಿ ಈಗ ಎಣಿಕೆಯ ಬಹುತೇಕ ಮುಕ್ತಾಯದ ಹಂತವನ್ನ ತಲುಪಿದೆ. ಅಂದ್ರೆ 2ನೇ ಸುತ್ತಲ್ಲಿ 14,000 ಮತಗಳ ಎಣಿಕೆ ಕಾರ್ಯ ಈಗಾಗಲೇ ಮುಗಿದು ಹೋಗಿದೆ. ಅದರಲ್ಲಿ 6,645 ಮತಗಳನ್ನೇನಿದೆ 3,000 ಒಂದು ಲೀಡ್ ಅನ್ನ ಪಡ್ಕೊಂಡಿದ್ದಾರೆ. ಹೀಗಾಗಿ ಅವರು ಬಹುತೇಕ ಗೆಲ್ಲುವುದು ಖಚಿತ ಅನ್ನೋದಾಗಿದೆ. ಮತ್ತೆ ಮೊದಲನೇ ಪ್ರಾಶಸ್ತ್ಯ ಮತದಲ್ಲೇ ಗೆಲ್ಲುತ್ತಾ ಇರೋದು ವಿಶೇಷದಲ್ಲಿ ವಿಶೇಷ ಅಂತಾನೆ ಹೇಳ್ಬೋದು. ಹೀಗಾಗಿ 2 ದಿನಗಳ ಅಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಕಾಂಗ್ರೆಸ್ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಡಬಲ್ ಶಾಕ್ ಆಗಿದೆ ಅಂತ ಹೇಳ್ಬೋದು. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ರಾಮ್, ಥ್ಯಾಂಕ್ ಯು.